ಸರ್ಕಾರದಿಂದ ಆಗಬೇಕು. ಈಗ ಹಲವಾರು ನಮ್ಮ ಪ್ರತಿನಿಧಿಗಳಿದ್ದಾರೆ, ಮಂತ್ರಿ ಆದರೆ, ಕುಮಾರಸ್ವಾಮಿ ಅವರು ನಮ್ಮ ಮಂತ್ರಿ ಅಂತಲೇ ಕೆಲಸ ಮಾಡ್ತಾಯಿದ್ದಾರೆ, ಸೋಮಣ್ಣ ನಮ್ಮ ಮಂತ್ರಿ ಅಂತ ಕೆಲಸ ಮಾಡ್ತಾಯಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಹಿರಿಯ ಮಂತ್ರಿಗಳು, ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ, ಕರಂದಾಜೆ ಶೋಭಾ ಅವರು ಮಂತ್ರಿ ಮಾಡ್ತಾಯಿದ್ದಾರೆ. ಹಾಗೆ ಅವ್ರ ಜವಾಬ್ದಾರಿ ಇದೆ ಪಕ್ಷಾತೀತವಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ. ಅವರು ದಕ್ಷಿಣ ಕನ್ನಡ ಆಗಲಿ, ಉತ್ತರ ಕರ್ನಾಟಕ ಆಗಲಿ, ಕರಾವಳಿ ಕರ್ನಾಟಕ ಆಗಲಿ ಎಲ್ಲ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಬೇಕು. ಈಗ ನೋಡಿ, ಕಾರವಾರದೊಂದೊಂದು ಬ್ರಿಡ್ಜು ಬಿತ್ತು. ನಾನು ಗಡ್ಕರಿ ಸಾಹೇಬರು ಸಹ ಪತ್ರ ಬರೋದು ದಿಲ್ಲಿಗೆ ಹೋದಾಗ ತಿಳಿಸಿದ್ದೆ. ಗಡ್ಕರಿ ಬಗ್ಗೆ ನನಗೆ ಅಭಿಮಾನ ಇದೆ, ಒಳ್ಳೆ ಮಂತ್ರಿ. ಆದರೆ ಕೆಲಸ ಆಗಿಲ್ಲ. ಇನ್ನು ಆ ಕೆಲಸದ ಬಗ್ಗೆ ಏನು ಉತ್ತರವೂ ಇಲ್ಲ. ಈಗೆಲ್ಲ ನಮ್ಮ ಕೇರಳ ಕರ್ನಾಟಕದಿಂದ ಹೋಗುವ ಟ್ರಾಫಿಕ್ ಕಾರವಾರ ಭಾಳದೆ, ಅದಕ್ಕೆ ತೊಂದರೆ ಆಗಿದೆ. ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು, ಒಂದು ಬ್ರಿಡ್ಜ್ ಕೆಲಸ ನಡೀತಾ ಇದೆ, ಒಂದು ಬ್ರಿಡ್ಜ್ ಇಟ್ಕೊಟ್ರೆ ಕೊಲ್ಯಾಪ್ಸ್ ಆಯಿತು. ಹಾಗಾಗಿ ಈ ಥರ ಬಲತಾಯ ಧೋರಣೆ ಹಂಗೆ ಮಾಡಬಾರ್ದು. ತಕ್ಷಣ ಎಲ್ಲಿ ಅವಶ್ಯಕತೆ ಇದೆ ಯಾವ ರಾಜ್ಯ ಇರಲಿ, ಯಾವ ಭಾಗ ಇರಲಿ, ಅಲ್ಲಿ ಕೆಲಸ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ, ಟಿ ವಿ ಚಾನಲ್ ಮುಖಾಂತರ ಭಾರತ ಸರ್ಕಾರಕ್ಕೆ, ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ನಾನು ಒತ್ತಾಯಿಸ್ತಾ ಇದ್ದೇನೆ. ವಿಧಾನಸಭೆಯಲ್ಲಿ ನೀವು ಅತ್ಯಂತ ಹಿರಿಯ ಶಾಸಕರು, ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕರು. ಒಂದು ಈಗ ರಾಜ್ಯದಲ್ಲಿ ಪ್ರಸಕ್ತ ನಡೀತಾ ಇರುವ ರಾಜಕೀಯ ಬೆಳವಣಿಗೆ ಬಳಿಕ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಸೀನಿಯರ್ ಅಂತ. ಪಾಪ ಈಗ ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು 1 ವರ್ಷ ಆಯಿತು. ಇನ್ನೀ 4 ವರ್ಷ ನಾವು ಕರ್ನಾಟಕದ ಆಡಳಿತ ನಡೆಸಬೇಕು. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಾರಲ್ಲ, ಅವರಿದ್ದಾಗ ನಾ ಆಗ್ತದೆ ಅಂತ ಹೇಳೋದ್ರೆ ಏನಾಗ್ತದೆ? ಹಾಗೆ ಎಂ ಬಿ ಪಾಟೀಲ್ಗೂ ಅರ್ಥ ಇದೆ, ಯುವಕರಿದ್ದಾರೆ, ಒಳ್ಳೆ ಮನೆತನದವರು ಅದಾರೆ, ಸಂಪನ್ನ ಅದಾರೆ, 4 ಜನರಿಗೆ ಸಹಾಯ ಮಾಡುವ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ಆಗಲಿ, ಅದಕ್ಕೆ ಸಮಯ ಬೇಕಲ್ಲ. ಏನರ ಸಿದ್ದರಾಮಯ್ಯ ಬದಲಾವಣೆ ಏನರ ಕಾಡಿಸಿದ್ರೆ ಅದೇನೂ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂತ ಎಲ್ಲೇ ಕೂಗಿಲ್ಲ, ಎಲ್ಲೇ ಅಥವಾ ಹೈಕಮಾಂಡ್ದಲ್ಲಿ ಯಾವ ಥರದ ವಿಚಾರ ಇಲ್ಲ. ನಾವೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ದಿಲ್ಲಿ. ಅಲ್ಲೇ ಏನು ಕೂಗಿಲ್ಲ, ಅಲ್ಲೇ ಏನು ಮಾತಿಲ್ಲ. ಸೊ ಇಲ್ಲಿ ಯಾರು ಅವಶ್ಯಕ ಮಾತಾಡಿ ನಿಮ್ಮ ಚಾನಲ್ ಕಳಿಸಿದ್ದು ಬಾರಿಸ್ಕೊಡೋದು ಏನು ಸರಿ ಇಲ್ಲ. ಯಾರು ಹೇಳಿದ? ಯಾರು ಹೇಳಿದ? ಸರ್, ಬಿಜೆಪಿ ಅವ್ರಿಗಿಂತ ಕಾಂಗ್ರೆಸ್ನವ್ರಿಗೆ ಹೆಚ್ಚಿನ ಆಸಕ್ತಿ ಇದೆ. ನೋಡಿ, ಜಗದೀಶ್ ಶೆಟ್ಟರು ನಮ್ಮ ಸ್ನೇಹಿತರು. ನಾನು ನೋಡಿದೆ, ಬೆಳಗಾವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅವರು ಬೆಳಗಾವಿ MP ಆಗಿದ್ದಾರಲ್ಲ, ಹಾಗಾಗಿ ಅವ್ರು ಯಾಕೆ ಹಂಗೆ ಹೇಳಿದ್ದು ಗೊತ್ತಿಲ್ಲ. ಜಗದೀಶ್ ಶೆಟ್ಟರ್ ಮಾತಾಡೋದು ಭಾಳ ಕಡಿಮೆ, ಅವ್ರು ಮಾತಾಡೋದಿಲ್ಲ. ಅವ್ರು ಯಾರೋ ಪಂಪ್ ಮಾಡಿದ್ದಾರೆ, ಹೊಡೆದ್ರ ಗಾಡಿ ಇಷ್ಟೇ. ಯಾರು ಸರ್, ದೀಪಾವಳಿ ನಂತರ ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರೆ. CT ರವಿ ಹೇಳಿದ್ದಾರೆ, R ಅಶೋಕ್ ಅವರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ. ಅವ್ರು ನೋಡಿ, ಯಾವ ವಿರೋಧ ಪಕ್ಷದವರು ಹೇಳವ್ರಲ್ರಿ ಅವರು, ಅವ್ರಿಗೆ ಸರ್ಕಾರ ಅಸ್ಥಿರ ಆಗಬೇಕು, ಕಾಂಗ್ರೆಸ್ ಸರ್ಕಾರ ಹೋಗಬೇಕು, ಸಾಧ್ಯತೆ ಅವ್ರಿಗೆ ಅವಕಾಶ ಆಗಬೇಕು ಅಂತ ಅವ್ರು ಪ್ರಯತ್ನ ಮಾಡೋರಲ್ಲ. ಬಟ್ ಒಂದು ಒಳ್ಳೆಯ ಸರ್ಕಾರ ನಡೆದಾಗ, ಪ್ರಜಾಪ್ರಭುತ್ವ ಪ್ರಕಾರ ನಡೆದಾಗ, ಎಲ್ಲರಿಗೂ ವಿಶ್ವಾಸ ತಗೊಂಡು ನಡೆದಾಗ, ಎಂಥ ಮಹತ್ವದ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅನುಷ್ಠಾನ ಮಾಡಿದ್ದಾನೆ. ನಮ್ಗೆ ಎಷ್ಟೋ ತೊಂದರೆ ಆದರೂ ಸಹ ಗ್ಯಾರಂಟಿ ವಿಚಾರದಲ್ಲಿ ಪ್ರತಿ ವರ್ಷ 57,000 ಕೋಟಿ ಮೇಲೆ ನಾವು ಹಣ ಖರ್ಚು ಮಾಡ್ತೀವಿ. ಹಾಗಾಗಿ ಇದು ತಿಳ್ಕೊಳ್ಬೇಕು. ಒಳ್ಳೆ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡುವಾಗ ಅದಕ್ಕೆ ಬೆಂಬಲ ಕೊಡಬೇಕು, ಅದಕ್ಕೆ ಸಹಕಾರ ಕೊಡಬೇಕು. ತಿಳ್ಕೊಳ್ಳುವ ಶಕ್ತಿ ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಇರಬೇಕಂತ ನಾವು ಭಾವಿಸ್ತೇನೆ. ಎಲ್ಲ ನಮ್ಮ ಸ್ನೇಹಿತರವರು. ಅದೇ ಬಿಜೆಪಿ ನಾಯಕರು ಏನು ಹೇಳ್ತಾರೆ ಸರ್, ಒಂದು ಕಡೆ ಅರವಿಂದ್ ದೇಶಪಾಂಡೆ ಅವರು CM ಹುದ್ದೆಗೆ ಕ್ಲೇಮ್ ಮಾಡ್ತಿದ್ದಾರೆ, ಮತ್ತೊಂದು ಎಂ ಬಿ ಪಾಟೀಲ್ ಕ್ಲೇಮ್ ಮಾಡ್ತಿದ್ದಾರೆ, ಮತ್ತೊಂದು ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡ್ತಿದ್ದಾರೆ, CM ರೇಸ್ನಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಈ ರೀತಿ ಹೇಳ್ತಿದ್ದಾರೆ. ನೋಡಿ, ಕ್ಲೇಮ್ ಮಾಡಿದ್ರು. ನೋಡಿ, ಯಾವ ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ. ಎಲ್ಲಿ ಹೋಗಿ ಕ್ಲೇಮ್ ಮಾಡಬೇಕು? ಕುರ್ಚಿ ಖಾಲಿ ಮಾಡಿದರೆ ಕ್ಲೇಮ್ ಮಾಡಬೇಕು. ಒಂದು ವೇಳೆ ಆದರೆ ಸರ್, ಕುರ್ಚಿ ಖಾಲಿ ಇಲ್ಲ. ನೋಡಿ, ಯಾವಾಗ ಏನು ಆಗ್ತದೆ ಅದನ್ನಂತ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ, ಫುಲ್ ಅದಾವೆ. ಹಾಗಾಗಿ
ನಾ ಆಗಲಿ ಮತ್ತೊಬ್ಬರಾಗಲಿ ಯಾವ ಎಂ ಬಿ ಪಾಟೀಲ್ ಆಗಲಿ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಇವತ್ತು ನಿನ್ನೇನು ಪೇಪರ್ ಓದಿದಾಗ ಆಯಿತು, ನನಗೆ ಸೇಮ್ ಆಗೋ ಏನು ಆಶೆ ಇಲ್ಲ, ಆದರೆ ನಾನು ಮುಂದಿನ 2028ಕ್ಕೆ ಆ ಸಮಯದಲ್ಲಿ ನಾವು ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯರು, ಸಜ್ಜನರು ಮತ್ತು ಎಲ್ಲರಿಗೂ ಹಚ್ಕೊಂಡು ಹೋಗ್ತಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ ಅಲ್ಲ ಸರ್, ನೀವು ಸಹ ಹಿರಿಯರು ಸರ್, ಹಿರಿಯ ಶಾಸಕರು. ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮದೇ ಆದ ಅಭಿಮಾನಿ ಬಳಗ ಇದೆ, ನೀವು ಆಗ್ಬೇಕನ್ನೋದು ಒಂದು ಜನರ ಅಭಿಲಾಷೆ ಈ ಭಾಗದಲ್ಲಿ. ಈಗ ಜನರೆಲ್ಲ ಅಭಿಲಾಷೆ ಇದ್ದರೆ ಸಂತೋಷ, ಧನ್ಯವಾದಗಳು. ಆದರೆ ಇವತ್ತು ಶಗಾನ ಖಾಲಿ ಇಲ್ಲ. ಏನು ರೇಸ್ ಮಾಡ್ತೀರಿ? ಯಾರ ಜೊತೆ ಮಾಡ್ತೀರಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಇದ್ದಾರೆ, 5 ವರ್ಷ ಅವರು ಇರ್ತಾರೆ. ಏನು ಮಾಡಕ್ಕೆ ಬರ್ತೈತೆ ನಮಗೆ? ವ್ಯತಿರಿಕ್ತ ಪರಿಣಾಮ ಬಂದ್ರಿ ಕೋರ್ಟ್ನಲ್ಲಿ ಅದು ವೈಯಕ್ತಿಕ ಕೋರ್ಟ್ನಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ. ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಇದ್ರೊಳಗೆ 14 ಪ್ಲಾಟ್ ಏನು ಮೂಡ ಏನು ಅವ್ರ ಸೌಭಾಗ್ಯವ್ರು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೂ ಥರದ ದುರ್ವ್ಯವಹಾರ ಆಗಿಲ್ಲ, ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸಸ್ ಆಗಲಿ ಹಾಕಿಲ್ಲ. ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗವರ್ನರ್, ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಕೊಡ್ತಾರೆ ಅಂತ ನಮ್ಮ ವಿಶ್ವಾಸ. 5 ವರ್ಷ ಅವರು CM ಇರ್ತಾರೆ ಸಿದ್ದರಾಮಯ್ಯ. ಹೌದು, 5 ವರ್ಷ ಅವರು ಸೇವೆ ಇರ್ತಾರೆ. 5 ವರ್ಷ 5 ವರ್ಷ. ಹಾಂ ಸರ್, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದ ಬಗ್ಗೆ ಕಡೆಯವಾರು ಚರ್ಚೆ ಆಗ್ತಾ ಇದೆ. ಹೋಗಿದ್ದಾರೆ, ಅವರು ಸ್ಪಷ್ಟಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಒಳ್ಳೆ ಗುಣ ಅಂದರೆ ಅವರೇನು ಇದ್ದಿದ್ದು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಈ ಡೆಮೊಕ್ರೆಟಿಕ್ ಕನ್ವೆನ್ಷನ್ ಇದೆ ಮತ್ತು ಕಮಲಾ ಹ್ಯಾರಿಸ್ ಅವ್ರಿಗೆ ಭೇಟಿ ಆಗ್ತೇನೆ, ಒಬಾಮಾ ಸಿಕ್ಕರೆ ಸಾಧ್ಯತೆ ಅವ್ರಿಗೂ ಭೇಟಿ ಆಗ್ತೇನೆ ಮತ್ತು ಅವ್ರಿಗೆ ಕರೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. CM ಭೇಟಿ ಆಗದಂತ ಮೋದಿ ಅವರು ಡಿ ಕೆ ಶಿ ಅವರಿಗೆ ಭೇಟಿ ಬಿಜೆಪಿ ಆಗ್ತಾರೆ, ನಾಯಕರನ್ನ ಪ್ರಧಾನಿ ಅವ್ರನ್ನ ಪ್ರಧಾನಿ ಅವರನ್ನು ಭೇಟಿ ಆಗ್ತಾರೆ. ಡಿ ಕೆ ಶಿ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದು, ಭೇಟಿಯಾಗಿದ್ರಲ್ಲ, CM ಅವರು ಭೇಟಿ ಆಗಕ್ಕಾಗಲ್ಲ, ಡಿ ಕೆ ಶಿ ಅವರು ಭೇಟಿ ಆಗಿದ್ದಾರೆ ಅನ್ನೋದು ಅಂದ್ರೆ ಚರ್ಚೆ ಈಗ ಆಗ್ತಾ ಇದೆ. ಸೇಮ್ ಹೋಗಿದ್ರಲ್ರಿ. ಈ ಕಳೆದ 6 ತಿಂಗಳಲ್ಲಿ 2-3 ಸಲ CM ಹೋಗಿ ಸರ್ಕಾರ ಪರವಾಗಿ ಭೇಟಿಯಾಗಿ ಏನೇನು ಕರ್ನಾಟಕ ಆಗಬೇಕು, ಏನು ಸಮಸ್ಯೆಗಳು ಇವೆ, ಏನು ನಮಗೆ ಕರ್ನಾಟಕದಾಗ ನಮ್ಮ ಫೈನಾನ್ಸ್ ಕಮಿಷನ್ದಲ್ಲಿ ಅನ್ಯಾಯ ಆಗಿದೆ, ಅಲೋಕೇಶನ್ ಆಫ್ ಫಂಡ್ಸಲ್ಲಿ ಎಲ್ಲ ಹೇಳಿದಾರಲ್ಲ. ಫ್ಲಡ್ಗೆ ಹೆಚ್ಚಿನ ಹಣ ಕೊಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಗೌರವಯುತ ಪ್ರಧಾನಮಂತ್ರಿಗಳು ಭೇಟಿಯಾಗಿ ಹೇಳಿ ಬಂದಿದ್ದಾರೆ. ಸರ್, ಈಗ ಕಾಂಗ್ರೆಸ್ನ ಸಾಲು ನಾಯಕರು ಹೈಕಮಾಂಡ್ ಭೇಟಿ ಆಗ್ತಾರೆ. ದೆಹಲಿಗೆ ಬಹಳಷ್ಟು ಜನ ಹೋಗ್ತಾ ಇದಾರೆ ಸರ್. ಏನಾಗಿದೆ ಇಲ್ಲಿಗೆ ಯಾಕೆ ಹೋಗ್ತಾರೆ ಅಂದರೆ, ನಮ್ಮ ಸೆಂಟ್ರ್ ಅದು ಅಲ್ಟಿಮೇಟ್ ಫೈನಲ್ ನಿರ್ಣಯ ಆಗೋದು ಇಲ್ಲೇ ಇಲ್ಲಿ ಕರ್ನಾಟಕದಲ್ಲಿ ಆಗೋದಿಲ್ಲ, ದಿಲ್ಲಿ. ನೀವು ಹೋಗ್ತೀರಿ ಸರ್ ಡೆಲ್ಲಿ? ನನಗೆ ಕೆಲಸ ಇಲ್ಲಪ್ಪ. ನಾವು ಹೋದರೆ ನನ್ನ ಕೆಲಸ ಇದ್ರೂ ಹೋಗ್ತೀನಿ. ಹವಾದಾಶ ಹೋದರೆ ಟಿಕೆಟ್ ಹಣ ಇಲ್ಲದೆ ನನ್ನ ಕಡೆ. ಸರ್, ತಾವು ಒಬ್ರು ಹಿರಿಯರಿದ್ದೀರಿ, CM ಆಗುವಂತ ಆಸೆ ಏನಾದ್ರು? ನೋಡಿ, ಆಸೆ ಇರೋದು ಒಂದು, ಅದು ಬೆನ್ನು ಹತ್ತೋದು ಒಂದು. ನಾನು ಅದಕ್ಕೆ ಬೆನ್ನು ಹತ್ತಿಲ್ಲ, ನನ್ನ ಕಲ್ಪನೆ ನನ್ನಲ್ಲಿ ಇಲ್ಲ. ಯಾಕಂದರೆ ಜಾಗ ಖಾಲಿ ಇಲ್ಲ. 5 ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಸ್ತಾರೆ. ಓಕೆ ಸರ್. ಸರ್, ಇನ್ನೊಂದು ಈ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಅಂತ ತೋರ್ತಾ ಇದೆ. ಗೋವಾ ತಮ್ಮನ್ನಾರ ವಿದ್ಯುತ್ ಯೋಜನೆಗೆ ಅನುಮತಿ ಕೊಡುತ್ತೆ, ಮಹದಾಯಿ ಯೋಜನೆಗೆ ಕೊಡೋದಿಲ್ಲ. ತಪ್ಪದು. ಅದು ಮತ್ತೆ ಕೇಂದ್ರ ಕರ್ನಾಟಕ ಸರ್ಕಾರ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಪ್ರೊಜೆಕ್ಟ್